ಬಸವಣ್ಣನವರ ಬಗ್ಗೆ ಶಾಸಕ ಯತ್ನಾಳ್ ಅವರು ನೀಡಿರುವ ಹೇಳಿಕೆ ಖಂಡನೀಯ. ಅವರ ಹೇಳಿಕೆಯಿಂದ ಬಸವಣ್ಣನವರ ಅನುಯಾಯಿಗಳಿಗೆ ಬೇಸರವಾಗಿದೆ ಎಂದು ಬಿಜೆಪಿ ಮುಖಂಡ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವಣ್ಣನವರು ದೊಡ್ಡ ಸಮಾಜ ಸುಧಾರಕರಾಗಿದ್ದರು, ಮನುಷ್ಯರೆಲ್ಲರೂ ಸಮಾನರು ಎಂದು ಸಾರಿದ್ದರು. 115 ಸಮುದಾಯಗಳಿಗೆ ಲಿಂಗ ಧಾರಣೆ ಮಾಡಿ ಜಾತಿ ಮುಕ್ತ ಸಮಾಜ ನಿರ್ಮಾಣವಾಗಬೇಕೆಂದು ಪ್ರಯತ್ನಿಸಿದ್ದರು. ಇಂಥವರ ಬಗ್ಗೆ ಯತ್ನಾಳ್ ಅವರು ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳಿಕೆ ನೀಡಿರುವುದು ಅತ್ಯಂತ ನೋವಿನ ಸಂಗತಿ. ಒಬ್ಬ ಕೇಂದ್ರದ ಮಾಜಿ ಸಚಿವರಾಗಿ ಅವರ ಬಾಯಲ್ಲಿ ಇಂಥ ಮಾತು ಬರಬಾರದಿತ್ತು ಎಂದರು. ಆದರೆ ವಾಸ್ತವದಲ್ಲಿ ಏನು ಯತ್ನಾಳ್ ಜೊತೆಗೆ ಕೈ ಜೋಡಿಸಿದಾರಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆ ಕೈ ಜೋಡಿಸಿದ ಕುಮಾರ್ ಬಂಗಾರಪ್ಪ, ಬಿ ಹರೀಶ್, ಸಿದ್ದೇಶ್ವರ್, ಅರವಿಂದ್ ಲಿಂಬಾವಳಿ, ಜಾರಕಿಹೊಳಿ ಅವರಿಗೆ ಇವತ್ತು ರಾಜಕೀಯ ಆತ್ಮಹತ್ಯೆಯ ಹಾದಿಯನ್ನು ಯತ್ನಾಳ್ ತುಳಿಸ್ತಾ ಇದ್ದಾರೆ. ಯತ್ನಾಳ್ ಅವರ ನಡೆ, ಯತ್ನಾಳ್ ಅವರ ಮುಂದಾಳತ್ವವನ್ನು ಒಪ್ಪಿಕೊಂಡು ಗಮನಿಸಿದಂತ ಡೆಲ್ಲಿ ಒಳಗೆ ಇರ್ತಕ್ಕಂಥ ನಾಯಕರಿಗೆ ಮುಂದಿನ ಪರಿಸ್ಥಿತಿ ಏನು ಅಂದ್ರೆ ರಾಜಕೀಯ ಆತ್ಮಹತ್ಯೆ. ಇನ್ನು ಇದೇ ವೇಳೆ ಯತ್ನಾಳ್ ಅವರು ಯಡಿಯೂರಪ್ಪ, ವಿಜಯೇಂದ್ರ ಅವರ ಬಗ್ಗೆ ಇಲ್ಲಸಲ್ಲದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ಜೊತೆ ಕುಮಾರ್ ಬಂಗಾರಪ್ಪ, ಹರೀಶ್ ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ ಮುಂತಾದವರು ಕೈ ಜೋಡಿಸಿದ್ದಾರೆ. ಅವರಿಗೆ ರಾಜಕೀಯವಾಗಿ ಆತ್ಮಹತ್ಯೆ ದಾರಿ ತೋರಿಸುತ್ತಿದ್ದಾರೆ. ರಾಜಕೀಯ ಆತ್ಮಹತ್ಯೆ ಅವರಿಗಾಗುತ್ತಿದೆ ಎಂದು ಟಾಂಗ್ ನೀಡಿದರು. ಜಾರಿ ತಂದಂತ ಅನುಭವ ಮಂಟಪವನ್ನ, ಅಲ್ಲಮಾ ಪ್ರಭುವನ್ನ ಅನುಭವ ಮಂಟಪದ ಸಭಾಧ್ಯಕ್ಷರಾಗಿ ಮಾಡಿದಂಥವ್ರು. ಆ ರೀತಿಯ ಕ್ರಾಂತಿಕಾರಕ ಆಲೋಚನೆ, ಚಿಂತನೆ, ಸಮಾಜ ಸುಧಾರಣೆ, ಜಾತಿ ಮುಕ್ತ ವ್ಯವಸ್ಥೆ ಆಗಬೇಕು, ಮನುಷ್ಯರೆಲ್ಲ ಸಮಾನರು, ಮಹಿಳೆಯೂ ಸಮಾನರು ಅನ್ನೋ ಆಲೋಚನೆಯಿಂದ ಮಾಡಿದಂಥ ಸುಧಾರಕನ್ನ ನೀರಿಗೆ ಬಿದ್ದು ಸತ್ತೋದ್ರು. ಜನ ಬೆನ್ನತ್ಕೊಂಡು ಬಂದರು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಅನಿವಾರ್ಯ ಆಯಿತು, ನೀರಿಗೆ ಬೀಳೋದು ಅನ್ನೋ ಮಾತನ್ನ ಹೇಳಿರೋಂಥದ್ದು ಬಸವಣ್ಣನ ಅನುಯಾಯಿಗಳಿಗೆ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಒಬ್ಬ ಮಾಜಿ ಮಂತ್ರಿ, ಕೇಂದ್ರದ ಮಾಜಿ ಮಂತ್ರಿಯ ಬಾಯಲ್ಲಿ ಇನ್ನು ಕುಮಾರ್ ಬಂಗಾರಪ್ಪನವರಿಗೆ ರಾಜಕೀಯ ಮರುಜನ್ಮ ನೀಡಿದವರು ವಿರುದ್ಧವೇ ಮಾತನಾಡುತ್ತಿದ್ದು, ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು. ಜೊತೆಗೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ತಡೆಯುವಂತೆಯೂ ಆಗ್ರಹಿಸಿದರು. ರವಿ, 9 ಲೈವ್ ನ್ಯೂಸ್, ಸಾಗರ.